ತ್ರಿವೇಣಿಯವರ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಕಾರಣರಾದ ವಿಜಯಮ್ಮ ಹಾಗೂ ಸುಚಿತ್ರದ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ವಿಜಯಮ್ಮ ನಾನು ಇಷ್ಟು ಚಿಕ್ಕದನ್ನು ಮಾಡಿದ್ರು ತುಂಬ ದೊಡ್ಡದಾಗಿ ಅದನ್ನು ಎಷ್ಟಾದರೂ ಅವ್ರಿಗೆ ಎಲ್ಲವೂ ಬೃಹತ್ತಾಗಿ ಕಾಣಿಸುತ್ತೆ, ಎಂಥ ಚಿಕ್ಕದಾದರೂ. ಆದರೂ ಈಗ ಮಾಡಿದ ಪರಿಚಯದಿಂದ ನನಗಾಗಿರುವ ಒಂದು ಲಾಭ ಏನು ಅಂತಂದರೆ, ನನ್ನ ವೃತ್ತಿ ರಿಸರ್ವ್ ಬ್ಯಾಂಕಲ್ಲಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತು ನಾನು ತ್ರಿವೇಣಿಯವರ ಸಾಹಿತ್ಯವನ್ನು ವಿಶೇಷವಾಗಿ ಸಂಶೋಧನೆ ಮಾಡಿ ಆಗಲಿ ಆಳವಾಗಿ ಅಧ್ಯಯನ ಮಾಡಿ ಯಾವುದೇ ರೀತಿಯ ವಿದ್ವತ್ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಿಲ್ಲ. ತ್ರಿವೇಣಿ ಮತ್ತು ನನಗಿರಬಹುದಾದ ಸಂಬಂಧ ಮತ್ತು ಒಲವನ್ನು ಮಾತ್ರ ಕುರಿತು ನಾನು ಮಾತಾಡಬಹುದು ಅಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಧೈರ್ಯ ಜಾಸ್ತಿ ಆಯಿತು. ಯಾಕೆಂದರೆ ಒಬ್ಬ ಸಾಹಿತ್ಯ ವಿದ್ವಾಂಸರು ಮಾತಾಡುವ ರೀತಿಗೂ ನನ್ನ ರೀತಿಗೂ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಇಲ್ಲಿ ಕುಳಿತಿರುವ ಎಲ್ಲ ಓದುಗರಿಗೂ ಅವರು ಮೊದಲೇ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಆದರೂ ತ್ರಿವೇಣಿಯವರನ್ನು ಕುರಿತಂತೆ ಈಗಾಗಲೇ ಕನ್ನಡದಲ್ಲಿ ಅತ್ಯಂತ ಗಂಭೀರವಾದ ಅಧ್ಯಯನ ಸಂಶೋಧನೆಗಳು ನಡೆದಿವೆ. ಡಾಕ್ಟರ್ BN ಸುಮಿತ್ರಾಬಾಯಿ, ಡಾಕ್ಟರ್ ಶ್ರೀಮತಿ ಮತ್ತು ವಿಜಯಶ್ರೀ ಸಬರದ ಅವರು ತ್ರಿವೇಣಿ ಸಾಹಿತ್ಯವನ್ನು ಕುರಿತ ಹೊತ್ತಿಗೆಗಳನ್ನೇ ಬರೆದಿದ್ದಾರೆ. ನಾನು ಆ ಗುಂಪಿಗೆ ಸೇರಿದವಳಲ್ಲ. ತ್ರಿವೇಣಿ ಮತ್ತು ಬರಹಗಾರ್ತಿಗೆ ನನಗೂ ಇರುವಂತಹ ಸಂಬಂಧ ಮತ್ತು ಒಲವನ್ನು ಕುರಿತು ಇವತ್ತು ಬಹುಶಃ ಇಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಅರ್ಹಳಾಗಿದ್ದೀನಿ ಅಂತ ಅನ್ಕೋತೀನಿ. ಮೊದಲಿಗೆ ನನಗೆ ತ್ರಿವೇಣಿಯವರು ಮರಣಿಸಿದ 6 ವರ್ಷ ಆದಮೇಲೆ ಹುಟ್ಟಿದವಳು ನಾನು. ಸೊ ತ್ರಿವೇಣಿ ಮತ್ತು ನನ್ನ ಮುಖಾಮುಖಿ ಬಹುಶಃ ನಡೆದದ್ದೇ ನನ್ನ ಶಾಲಾ ದಿನಗಳಲ್ಲಿ. ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದರೂ ಕೂಡ ತ್ರಿವೇಣಿಯ ಕಾದಂಬರಿಗಳನ್ನು ಓದಿದ್ದು ತಾಲೂಕು ಅಲ್ಲದ ನನ್ನ ಹಳ್ಳಿಯ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಲ್ಲಿ. ಪ್ರತಿ ವರ್ಷ ರಜೆಗೆ 2 ತಿಂಗಳಾದರೂ ನಾನು ನನ್ನ ಹಳ್ಳಿಯಲ್ಲಿ ಹೋಗಿ ನನ್ನ ರಜೆಯನ್ನು ಕಳೀತಿದ್ದೆ. ಅಲ್ಲಿದ್ದ ಸರ್ಕ್ಯುಲೇಟಿಂಗ್ ಲೈಬ್ರರಿಯ ಪುಸ್ತಕಗಳನ್ನು ನಾನು, ನಮ್ಮ ಅತ್ತೆಯರು, ನನ್ನ ತಂದೆಯ ತಂಗಿಯರು, ಚಿಕ್ಕಮ್ಮಂದರು, ಹೀಗೆ ಮನೆಯಲ್ಲಿದ್ದ ಎಲ್ಲ ಗೃಹಿಣಿಯರು ಮುಗಿಬಿದ್ದು ದಿನಕ್ಕೆ 5 ಪೈಸೆ ಥರ ಪುಸ್ತಕಗಳನ್ನು ತಂದು ಓದ್ತಾ ಇದ್ವಿ. ನನ್ನ ಕುಟುಂಬದಲ್ಲಿ ನಾನೇ ಮೊದಲ ಪದವೀಧರೆ, ಮತ್ತು ಕೆಲಸಕ್ಕೆ ಹೋದವಳು ನಾನು ಮೊದಲೇ. ಆದ್ದರಿಂದ ನನಗೆ ನನ್ನ ಮನೆಯಲ್ಲಿ ಯಾವ ಮಾದರಿಗಳೂ ಇರಲಿಲ್ಲ. ನಾನು ಕಂಡುಕೊಂಡಂತಹ ಮಾದರಿಗಳಿರಬಹುದು ಅಥವಾ ಒಬ್ಬ ವಿದ್ಯಾವಂತ ಹೆಣ್ಣಿನ ಲೋಕ ಹೇಗಿರುತ್ತೆ ಅನ್ನೋದು ನನಗೆ ಗೋಚರವಾಗಿದ್ದೇ ತ್ರಿವೇಣಿ ಮತ್ತು ಆ ಕಾಲದ ಮಹಿಳಾ ಕಾದಂಬರಿಗಳಿಂದ. ಆರಂಭದಲ್ಲಿ ಚಂದ್ರು ಅವ್ರು ಹೇಳಿದ ಹಾಗೆ ನನಗೆ ತುಂಬ ಸಂತೋಷ ಆಗಿದ್ದೇನೆಂದರೆ, ತ್ರಿವೇಣಿ ಕಾದಂಬರಿಗಳಿಗೆ ಬರೀ ಮಹಿಳಾ ಓದುಗರು ಮಾತ್ರ ಇರಲಿಲ್ಲ. ಅವರು ಹೇಗೆ ನರಸಿಂಹಯ್ಯನವರ ಕಾದಂಬರಿಗಳನ್ನು ಓದಿದ್ರು ಹಾಗೆ ತ್ರಿವೇಣಿ ಅವರೊಬ್ಬರೇ ಅಲ್ಲ, ಎಲ್ಲ ಪುರುಷ ಓದುಗರು ಓದಿರ್ಬೋದು. ಇವತ್ತು ಈ ಸಭಾಂಗಣದಲ್ಲಿರುವ ಯಾರೂ ತ್ರಿವೇಣಿಯನ್ನು ಓದದೇ ಇರೋರು ಇರಲ್ಲ ಅಂತ ನನಗೆ ತುಂಬ ನಿಸ್ಸಂಶಯವಾಗಿ ಗೊತ್ತು. ಹೀಗೆ ಒಂದು ಓದುಗ ವಲಯವನ್ನು ಸೃಷ್ಟಿಸಿದ ತ್ರಿವೇಣಿಯವರ ಬರಹದ ಶೈಲಿ ಆಗಿನ ಕಾಲದ ಎಲ್ಲ ಯುವ ಮಹಿಳೆಯರಿರಬಹುದು, ಗೃಹಿಣಿಯರಿರಬಹುದು, ಅವ್ರಿಗೆ ತಮ್ಮ ಪಕ್ಕದ ಮನೆಯ ಸರಸಮ್ಮ ಇರಬಹುದು, ಎದುರ ಮನೆಯ ಗಿರಿಜಾ ಇರಬಹುದು, ಆ ಎಲ್ಲ ಪಾತ್ರಗಳನ್ನು, ಅದರ ಪ್ರತಿಬಿಂಬವನ್ನು ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಕಾಣಕ್ಕೆ ಸಾಧ್ಯ ಆಯಿತು. ನನಗಂತೂ ನಮ್ಮ ಮನೇಲಿ ಹೇಳಿದ್ನಲ್ಲ, ಯಾವ ಹೆಣ್ಮಕ್ಳು ಕಾಲೇಜ್ಗೆ ಹೋದವರೇ ಇರಲಿಲ್ಲ. ಸೊ ಒಂದು ಹೆಣ್ಣಿಗೆ ಕಾಲೇಜಿನ ಜೀವನದ ಚಿತ್ರಗಳು, ಅದರ ಬೆಳಗಿರಬಹುದು, ಅದರ ಒಂದು ಉತ್ಸಾಹದ ಒಂದು ಚಿತ್ರವನ್ನು ಕೊಟ್ಟದ್ದು ತ್ರಿವೇಣಿ, ಮೇಯ್ನಾಗಿ ತ್ರಿವೇಣಿ ಅವರ ಕಾದಂಬರಿಗಳೇ ಅಂತ ಹೇಳ್ಬೋದು. ಈ ರೀತಿ ತ್ರಿವೇಣಿಯನ್ನ ಓದ್ಕೊಂಡ ನಾನು ನಂತರ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ MA ಮಾಡಿ, ಮತ್ತೆ ವಿಜಯಮ್ಮ ಹೇಳಿದ ಹಾಗೆ ಮಹಿಳಾ ಚಳುವಳಿ, ಸಾಹಿತ್ಯ ಚಳುವಳಿಯಲ್ಲಿ ಭಾಗವಾಗಿ ಬಂದಾಗ ಎಲ್ಲೋ ಒಂದು ಕಡೆ 80ರ ದಶಕದಲ್ಲಿ ಮಹಿಳಾ ಚಳುವಳಿಯ ಭಾಗವಾಗಿ ಸಾಹಿತ್ಯ ಚಳುವಳಿಯನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಾವು ಗೆಳತಿಯರು, ವಿಜಯ ದಬ್ಬೆ ಇರ್ಬೋದು, ಸುಮಿತ್ರಾಬಾಯಿ, ನಾವೆಲ್ಲರೂ ಕೂಡ
ನಮ್ಮ ಸಾಹಿತ್ಯ ಪರಂಪರೆ ಗಮನಿಸದೆ ಹೋದಂತಹ ಲೇಖಕಿಯರನ್ನ, ಅಗೋಚರವಾದಂತಹ ಲೇಖಕಿಯರನ್ನ ಸಂಶೋಧಿಸಿ ಅವರನ್ನ ಪರಿಚಯಿಸಿ ಸಾಹಿತ್ಯ ಪ್ರಧಾನ ವಾಹಿನಿಗೆ ತರುವಂತಹ, ಸಾಹಿತ್ಯ ಲೋಕಕ್ಕೆ ಪರಿಚಯಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ವಿ. ಆದ್ರೆ ತ್ರಿವೇಣಿಗೆ ಇಂತಹ ಪ್ರಯತ್ನಗಳೇನೂ ಬೇಕಿರ್ಲಿಲ್ಲ. ಯಾಕೆಂದ್ರೆ ತ್ರಿವೇಣಿ ತುಂಬಾ ಸುಪರಿಚಿತ ಲೇಖಕಿಯಾಗಿದ್ರು. ಬಹುಶಃ ಆ ಕಾಲಕ್ಕಾಗ್ಲೇ ಇವರಿಗಿಂತ ಬೇರೆ ಲೇಖಕಿಯರು ಬರೀತಾ ಇದ್ರೂ ಕೂಡ ತ್ರಿವೇಣಿ ಗಳಿಸಿದಂತಹ ಕೀರ್ತಿ, ಖ್ಯಾತಿ ಇವು ಯಾವುದೇ ಅಡೆತಡೆ ಇಲ್ಲದೆ ಅವ್ರಿಗೆ ಸಿಕ್ಕಿತ್ತು. ಬಹುಶಃ ಅದಕ್ಕೆ ಅವರ ಜನಪ್ರಿಯ ಬರಹದ ಶೈಲಿ ಇರ್ಬೋದು, ಅವರೇ ರಚಿಸಿಕೊಂಡಂತಹ ಸೃಷ್ಟಿಸಿಕೊಂಡಂತಹ ಓದುಗ ವಲಯ ಕೂಡ ಕಾರಣ ಇರ್ಬೋದು. ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ತಂದಿರುವಂತಹ ಸಾಲುದೀಪಗಳು